ಸ್ನೇಹಿತರೆ, ನಮಸ್ಕಾರ. ನನ್ನ ಆರಾಧ್ಯ ದೈವ ಗಣಪತಿ ಹಾಗೂ ನನ್ನ ಗುರುಗಳಾದ ಸಾಯಿಬಾಬಾರವರ ಆಶೀರ್ವಾದದೊಂದಿಗೆ ನನ್ನ ಈ ಸಂಚಿಕೆ ನಮ್ಮ ಧರ್ಮ ನಮ್ಮ ಹೆಮ್ಮೆಯನ್ನು ಆರಂಭಿಸುತ್ತೇನೆ. ಸ್ನೇಹಿತರೆ, ಬಹಳ ದಿನಗಳು, ವಾರಗಳು, ತಿಂಗಳುಗಳು ಆಲೋಚನೆ ಮಾಡಿ ನಾನು ನನ್ನ ಮನಸ್ಸಲ್ಲಿ ಇರುವ ಭಾವನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವ ದೃಷ್ಟಿಯಿಂದ ನಾನು ನನ್ನ ಈ ಸಣ್ಣ ಪ್ರಯತ್ನವನ್ನು ಆರಂಭಿಸಲು ಇಚ್ಛಿಸುತ್ತೇನೆ. ಏನಾದರೂ ಸಣ್ಣ ಸಣ್ಣ ತಪ್ಪುಗಳು ಅಥವಾ ಇದರಿಂದ ಯಾರದ್ದಾದರೂ ಮನಸ್ಸು ನೊಂದರೆ ನಾನು ಮನಸಾರೆ ಕ್ಷಮೆ ಕೇಳುತ್ತೇನೆ. ನನ್ನ ಮೊಟ್ಟ ಮೊದಲ ಪ್ರಯತ್ನಕ್ಕೆ ವಿಘ್ನಹರನಾದ ವಿಘ್ನೇಶ್ವರ ಹಾಗೂ ಸಾಯಿಬಾಬಾರವರನ್ನು ಪ್ರಾರ್ಥಿಸುತ್ತಾ ನನ್ನ ಮನದಾಳದ ಮಾತನ್ನು ಆರಂಭಿಸುತ್ತೇನೆ. ನನ್ನ ಮನದಲ್ಲಿ ಎದ್ದ ಮೊದಲನೇ ಆಲೋಚನೆ, ನಾವು ಹುಟ್ಟಿದಾಗಿನಿಂದ ಮನೆಯ ಹಿರಿಯರು ತೋರಿಸಿದ ದಾರಿಯಲ್ಲಿ ನಡೆದುಕೊಂಡು ಬರುತ್ತಿದ್ದೇವೆ. ನಮ್ಮ ಕುಲದೇವರು ಮತ್ತು ನಮ್ಮ ಆರಾಧ್ಯ ದೇವರುಗಳ ಬಗ್ಗೆ, ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳ ಬಗ್ಗೆ, ಪೂಜೆ ಪುರಸ್ಕಾರದ ಬಗ್ಗೆ ತಿಳಿದುಕೊಂಡಿರುತ್ತೇವೆ. ಆದರೆ ನಾವು ನಿಜವಾಗಿಯೂ ಈ ಸಮಯದಲ್ಲಿ ಯಾವ ದಾರಿಯಲ್ಲಿ ಹೋಗುತ್ತಿದ್ದೇವೆ, ನಾವು ಏನು ಸರಿ ಏನು ತಪ್ಪು ಮಾಡುತ್ತಿದ್ದೇವೆ ಎಂದು ನಮಗೆ ಅರ್ಥವಾಗುತ್ತಿಲ್ಲ. ನಾವು ನಮ್ಮ ಮಕ್ಕಳಿಗೆ ನಮ್ಮ ಧರ್ಮ ಮತ್ತು ನಮ್ಮ ಸಂಸ್ಕೃತಿಗಳನ್ನು ಕಲಿಸಿಕೊಡುವುದರಲ್ಲಿ ಅಸಫಲರಾಗುತ್ತಿದ್ದೇವೆ. ಮೊದಲನೆಯದಾಗಿ ಹೇಳುವುದಾದರೆ, ನಾವು ದೇವಸ್ಥಾನಕ್ಕೆ ಹೋದಾಗ ನಾವೇನು ಮಾಡುತ್ತೇವೆ ಅದನ್ನು ನೋಡಿ ನಮ್ಮ ಮಕ್ಕಳು ಅನುಸರಿಸುತ್ತಾರೆ. ಹಾಗಾಗಿ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚುತ್ತದೆ. ಆದರೆ ನಾವೇನು ಮಾಡುತ್ತೇವೆ? ದೇವಸ್ಥಾನದ ಒಳಗಡೆ ಹೋಗುವಾಗ ಮನಸ್ಸಲ್ಲಿ ದೇವರ ನಾಮ ಮಾತ್ರ ಸ್ಮರಣೆ ಮಾಡಬೇಕು. ಹೇಗೆ ನಾವು ದೇವಸ್ಥಾನದ ಹೊರಗಡೆ ಚಪ್ಪಲಿಯನ್ನು ಬಿಟ್ಟು ಒಳಗಡೆ ಹೋಗುತ್ತೇವೋ ಅದೇ ರೀತಿ ನಮ್ಮ ಸಮಸ್ಯೆಗಳನ್ನು ಹೊರಗಡೆ ಬಿಟ್ಟು ಹೋಗಬೇಕು. ಅಲ್ಲದೆ ನೂರಾರು ಸಮಸ್ಯೆಗಳನ್ನು ಹೊತ್ತು ಒಳಗಡೆ ಹೋಗಿ ಮತ್ತದೇ ಚಿಂತನೆಯಲ್ಲಿ ಪ್ರಾರ್ಥನೆ ಮಾಡಿ ಪ್ರದಕ್ಷಿಣೆ ಹಾಕಿದರೆ ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಹೇಗೆ ಸಿಗುತ್ತದೆ? ನಮ್ಮ ದೇವರಿಗೆ ಗೊತ್ತು ನಮಗೇನು ಬೇಕು. ಹಾಗಾಗಿ ಎಲ್ಲ ಚಿಂತೆ ಸಮಸ್ಯೆಗಳನ್ನು ಹೊರಗಡೆ ಬಿಟ್ಟು ಹೋಗಬೇಕು. ಮನಸಾರೆ ದೇವರ ಮುಂದೆ ಪ್ರಾರ್ಥನೆ ಮಾಡಬೇಕು. ನಾವು ನಮ್ಮ ಮಕ್ಕಳಿಗೂ ಇದೇ ಸಂಸ್ಕಾರವನ್ನು ಕೊಡಬೇಕು. ಹಾಗೆ ಮೊಬೈಲ್ ಫೋನ್ ಸೈಲೆಂಟ್ ಮೋಡ್ ನಲ್ಲಿ ಹಾಕಿ ಒಳಗಡೆ ಹೋಗಬೇಕು. ಆಮೇಲೆ ಹೊರಗಡೆ ಹೋದ ಮೇಲೆ ಆನ್ ಮಾಡಬೇಕು. ಅಲ್ಲದೆ ದೇವಸ್ಥಾನದ ಒಳಗಡೆ ಫೋನ್ ರಿಂಗ್ ಆಗೋದು ಹಾಗೆ ರಿಸೀವ್ ಮಾಡೋದು ಮಾಡಿದರೆ ಇದನ್ನೆಲ್ಲ ನೋಡಿದ ನಮ್ಮ ಮಕ್ಕಳು ಮಾತ್ರವಲ್ಲದೆ ನಮ್ಮ ಸುತ್ತಲಿರುವ ಮಕ್ಕಳು ಅನುಕರಣೆ ಮಾಡುತ್ತಾರೆ. ಆದ್ದರಿಂದ ದಯವಿಟ್ಟು ನನ್ನ ಮಾತನ್ನು ಕಡೆಗಣಿಸದೆ ಇದನ್ನು ಅನುಕರಣೆ ಮಾಡಬೇಕು. ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಲು ಬಂದು ಆಮೇಲೆ ಅಲ್ಲಿ ಸೆಲ್ಫಿ ತೆಗಿತಾ ಪಿಕ್ನಿಕ್ ಬಂದ ಹಾಗೆ ತರ ಆಡೋರು ಯಾಕೆ ಹೀಗೆ ಮಾಡುತ್ತಾರೆ? ಅದೇ ಅರ್ಥ ಆಗುವುದಿಲ್ಲ. ಓಕೆ, ಒಂದು ಫೋಟೋ ತೆಗೆದು ನೆನಪಿಗಾಗಿ ಇಟ್ಟುಕೊಳ್ಳುವುದು ಅರ್ಥ ಆಗುತ್ತದೆ. ಆದರೆ ಅಷ್ಟೊಂದು ಫೋಟೋಗಳು ಅದು ದೇವಸ್ಥಾನದಲ್ಲಿ ಯಾಕೆ ಅರ್ಥನೇ ಆಗುತ್ತಿಲ್ಲ. ಸ್ನೇಹಿತರೆ, ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಹಾಗೂ ಆರೋಗ್ಯಕರ ಹಿಂದೂ ಸಮಾಜದ ನಿರ್ಮಾಣಕ್ಕೆ ಹಾಗೂ ಹಿಂದೂ ಸಂಸ್ಕೃತಿಯ ಉಳಿವಿಗೆ ಎಲ್ಲರೂ ಕೈ ಜೋಡಿಸಿ ಸಹಕರಿಸೋಣ. ಇನ್ನು ಮುಂದೆಯೂ ಇದೇ ತರಹದ ನನ್ನ ಮನದ ಕೆಲವು ಭಾವನೆಗಳನ್ನು ಹಂಚಿಕೊಳ್ಳಲು ನನ್ನ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಗುನಗುತ್ತಾ ಆರೋಗ್ಯದಿಂದಿರಿ. ಸರ್ವೇ ಜನೇ ಸುಖಿನೋ ಭವಂತು. ಓಂ ಸಾಯಿ.